ಈ ಜಯಮ್ಮನು ನೇತ್ರನು ಹೊಲ್ತಕ್ಕೆ ಹೋಗಿ ಎಣ್ಣೆ ಕುಡ್ದು ಬರ್ತೀವಿ ಅಂತ ಹೋದ್ರು ಇಟ್ಟತ್ತಾದ್ರೂ ಬರ್ಲಿಲ್ವಲ್ಲ. ಆ ಹುಡುಗರು ಬೇರೆ ಮನೆ ಕಂಡೇವಿ, ನೀನು ಈಗಲಾಗ್ಲೇ ಎದ್ದಾಳ್ತಾವೋ ಏನೋ. ತಿರುಗಿ ಎದ್ರೆ ಹತ್ರಿ ಯಾವಳಪ್ಪ, ಸುಧಾರ್ಸಕ್ಕಾಗಲ್ಲ ಎರಡನ್ನೂ. ಈ ಅಪ್ಪ ಎಲ್ಗೋತೋ ಏನೋ, ಎದ್ದಾಗ ಹೋಗಿದ್ದು. ಬರಲೇ ಇಲ್ಲ ಮನೆ ಕಡೆಗೆ. ಮಧ್ಯಾಹ್ನದಾಗ ಎಲ್ಲಿ ಉಂಟೈತೋ ಏನೋ. ಇವಾಗ ಇತ್ತೀಚೆಗೆ ಯಾಕನ ಮನೆ ಕಡೆಗೆ ಬರೋದ ಕಮ್ಮಿ ಮಾಡ್ಬಿಟ್ಟೈತಿ. ನೆನ್ನೆ ಸಹ ಎಲ್ಲಿ ಮನೆ ಕಂಡಿದ್ನೋ ಅಯ್ಯಪ್ಪ, ನೆನ್ನೆ ಬೇರೆ ಮಂತಕ್ಕೆ ಬರಲೇ ಇಲ್ಲ. ಬರ್ಲಿ ಇರು ವಿಚಾರ್ಸನ. ಏ ಪದ್ದು, ನಿಮ್ಮಪ್ಪ ಎಲ್ಲನ ಇತ್ತೇನೆ ಅಲ್ಲೆಲ್ಲ ನಾನು. ಅಪ್ಪ ಯಾಕೆ ಬತ್ತಾಯ್ತು ಮಂತಕ್ಕೆ ಅಮ್ಮ? ಯಾಕಮ್ಮ ಗೊತ್ತಿತ್ತಾ? ಯಾಕೂ ಇಲ್ಲ ಬಿಡು. ನೀನೆಲ್ಗೆ ಹೋಗಿದ್ದೆ? ನಾನಿಲ್ಲೇ ಗುಡಿಯಕ್ಕೆ ಹೋಗಿದ್ದೆ ಅಮ್ಮ. ಅಲ್ಲಿ ಪೂಜಾರಪ್ಪ ದೇವಸ್ಥಾನ ಎಲ್ಲನ ನೀರು ಹಾಕಿ ಪರ್ಕೆಗೆಲ್ಲ ಹೊಡೆದು ತೊಳಿ ಅಂತ ನನಗೂ ರಂಗನಿಗೂ ಆಮೇಲೆ ಕಾವೇರಿಗೂ ಹೇಳ್ತು. ನಾವೆಲ್ಲ ತೊಳೆದು ಬಂದೆ ನಾನು. ಕಾವೇರಿ ಅವ್ರ ಅಜ್ಜಿ ಮಂತಕ್ಕೆ ಹೋದ್ಲು, ಮಂಜ ಅವ್ರ ಮಂತಕ್ಕೆ ಹೋದ. ಅಮ್ಮ ಆಮೇಲೆ ಪೂಜೆ ಮಾಡತಂತೆ, ಪ್ರಸಾದ ಕೊಡತಂತೆ ಪೂಜಾರಪ್ಪ. ಆಮೇಲೆ ಬರ್ರಿ ಅಂತ ಹೇಳ್ತು ಅಮ್ಮ. ಬತ್ತೀನಮ್ಮ ನೀನು ಹೋಗೋಣ, ಪ್ರಸಾದ ಇಸ್ಕೊಬರೋಣ. ಪ್ರಸಾದ ಅಂದ್ರೆ ಹಂಗೆ ಬಾಯ್ ಬಿಡ್ತಿಯಲ್ಲೇ. ಏನ್ ಮಾಡ್ತೀರ ಪ್ರಸಾದನ? ಅಮ್ಮ ಕೇಸರಿ ಬಾತ್ ಮಾಡ್ತಾರಂತೆ, ಯಾರನ ಪೂಜೆ ಮಾಡ್ತಾರಂತೆ. ಅದಕ್ಕೆ ಗುಡಿ ಎಲ್ಲ ನಾವು ನೀರೊಯ್ದು ತೊಳೆದಿ ಕಣಮ್ಮ. ಅಲ್ಲಿ ಗಿಡಕ್ಕೆಲ್ಲ ನೀರೊಯ್ಯೋದು ನಾವೇನೆ ದಿನಾನ. ಹೂವಿನ ಗಿಡಕ್ಕೆಲ್ಲನ ಗೊತ್ತೇ ಅಮ್ಮ. ಅದಕ್ಕೆ ಪೂಜಾರಪ್ಪ ಯಾವಾಗ ಪ್ರಸಾದ ಮಾಡಿರುನು ನಮ್ಗೆ ಕೊಡುತ್ತೆ ಸ್ಯಾನೆ ಮಠ. ನಾವು ಎಲ್ಲ ಗುಡಿ ಎಲ್ಲ ಅಚ್ಚುಕಟ್ಟಾಗಿ ತೊಳೆದು ಎಲ್ಲ ಧೂಳೆಲ್ಲ ಆಗಿತ್ತಲ್ಲ, ಅದಕ್ಕೇನೆ. ಸರಿ ಆಯ್ತು, ದೇವರು ಒಳ್ಳೇದ್ ಮಾಡ್ಲಿ ನಿಂಗೆ, ಆದಷ್ಟು ಬೇಗ ಒಳ್ಳೆ ಬುದ್ಧಿ ಕೊಡ್ಲಿ. ಯಮ್ಮ ನಿನಗೂ ಇಷ್ಟ ಬರನೆ ಕೇಸರಿ ಬಾತ? ಆಮೇಲೆ ಹೋಗ್ತೀನಲ್ಲ ಅವಾಗ ನಮ್ಮ ಅಮ್ಮಗೆ ಬಂದು ಕೊಡ್ರಿ ಹೇಳ್ ಕಳಿಸ್ತು ಅಂತಾನ. ನನಗೇನು ಬೇಡ, ನೀನ್ ತಿಂದ್ವಾ ಸಾಕು. ಬಿಡು, ನೀನ್ ತಿಂದಿದ್ದೆ ಓಟೆ ಹೊತ್ತು. ನಾನು ಇಸ್ಕೊಂಬಂದು ಗುಬ್ಬಲಿ ಆಂಟಿಗೂ ಅಜ್ಜಿಗೂ ಎಲ್ಲಾರ್ಗೂ ಕೊಡ್ತೀನಿ. ಯಾರಿಗಾದ್ರೂ ಕೊಡ್ಕ, ನನಗೇನತ್ತೆ, ನನ್ನ ತಲೆ ತಿನ್ಬೇಡ, ಸುಮ್ಮನೆ ಇಟ್ಲ ಬಾಯ್ಲಿ. ಓ ಸಾಹೇಬ್ರಿಗೆ ಇವಾಗ ಮನೆ ನೆನಪಾಯ್ತೇನು? ನೆನ್ನೆ ಓದನಲ್ಲ ನೀನು, ಇವಾಗ ಗೊತ್ತಾ ಇದೆಯಾ ಬೈಗಾದಾಗ ಏನ್ ಕೆಲಸ ಇತ್ತು ಅಂತದ್ದು? ಯಾಕೆ ಕಾಳಿ ಹಿಂಗೆ ಕೇಳ್ತಾ ಇದ್ಯಾ? ಏನೋ ಕೆಲಸದ ಮೇಲೆ ಹೋಗ್ತೀವಪ್ಪ, ಜಮೀನು ವಿಚಾರನೋ ದುಡ್ಡಿನ ವಿಚಾರನೋ ಬಡ್ಡಿ ವಿಚಾರನೋ ಏನೋ ಹಿಂಗೆ. ಯಾಕೀಗ? ಅದೇ ಎಲ್ಲಿಗೆ ಹೋಗಿದ್ದೆ ಅಂತಾನ. ರಾತ್ರಿ ಬೇರೆ ಮನೆಗೆ ಬಂದಿರ್ಲಿಲ್ಲ, ಎಲ್ಲಿ ಮಲ್ಕೊಂಡಿದ್ರಿ? ಇನ್ನೆಲ್ಲಿ ಮನೆ ಕಂಡಿರುತ್ತೆ? ಅಲ್ಲೇ ಚಿಕ್ಕಮ್ಮರ ಮನೆಗೆ ಮನೆ ಕಂಡಿರುತ್ತೆ ಅಪ್ಪಯ್ಯ, ಅಲ್ವೇನಪ್ಪ? ಅಯ್ಯಯ್ಯೋ, ನಮ್ಮ ಪೊದ್ದುನೇ ನನ್ನ ಸಿಗಾಕ್ಸ್ತಾ ಇದ್ದಾಳಲ್ಲಪ್ಪ. ಈಗ ಏನು ಹೇಳೋದು? ಏನ್ರಿ ಅಲ್ಲಿ ಹೋಗಿದ್ರ ಆ ನನ್ನ ಸೌತಿ ಮನೆಗೆ ಮನಿ ಕಮಕ್ಕೆ? ನಿನ್ನೆ ರಾತ್ರಿ ಎಲ್ಲನ ಕೆಲಸ ಇತ್ತು, ಬಡ್ಡಿ ವಸೂಲಿ ಮಾಡಕ್ ಹೋದೆ ಅಂತ ಹೇಳಿ ನನ್ನ ಹತ್ರ ಸುಳ್ಳು ಹೇಳ್ತೀಯಾ? ಅಯ್ಯೋ ಇಲ್ಲ ಕಣೆ, ನಾನು ಬಡ್ಡಿ ವಸೂಲಿ ಮಾಡೋಕ್ಕೆ ಹೋಗಿದ್ದು. ಈ ಪೊದ್ದು ಸುಳ್ಳು ಹೇಳ್ತಾ ಇದ್ದಾಳೆ ಅನ್ಸುತ್ತೆ. ಪೊದ್ದು, ನಾನು ಅವ್ರ ಮನೆಗೆ ಹೋಗಿದ್ದು ನೀನೇ ನೋಡಿದ್ಯಾ? ಹೇಳು. ಇಲ್ಲ, ನೋಡಿಲ್ಲ. ಮತ್ತೆ ಯಾಕೆ ಸುಳ್ಳು ಹೇಳ್ದೆ? ನಾನು ಅಲ್ಲಿ ಮನೆ ಕಂಡಿದ್ದೆ ಅಂತನ? ನೀನು ಎದ್ದೇಸ್ಕೆ ಬೆಳಗ್ಗೆನೆ 6 ಗಂಟೆಗೆ ನಾನು ನೀರ್ ಕಡಿಕೆ ಹೋಗೋಣ ಅಂತ ಹೋಗ್ತಿದ್ದೆ. ಅವಾಗ ಚಿಕ್ಕಮ್ಮರ ಮನೆಯಿಂದ ಹಾಕ್ಲಿಸ್ಕೊಂಡು ಬಂದೆ ಹೊರಕ್ಕೆ. ಅವಾಗ್ಲೇ ನನಗೆ ಗೊತ್ತಾಯ್ತು ನೀನ್ ರಾತ್ರಿ ಅಲ್ಲೇ ಮನೆ ಕಂಡಿದ್ದೆ ಅಂತಾನ. ಏನಪ್ಪ ಸುಳ್ಳು ಸುಳ್ಳು ಬೊಗಳ್ತೀಯ ನೀನು? ಬಡ್ಡಿ ವಸೂಲಿ ಮಾಡಕ್ಕೆ ಹೋಗಿದ್ದೆ, ಅಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಹೋಗಿದ್ದೆ ಅಂತಾನ. ಅವಳ ಮನೆ ಕೆಮ್ಮಕ್ಕೆ ಹೋಗಿದ್ದ? ಏನ್ ಮಾಡಿದ್ನು ಅಂತದ್ದ? ಅಯ್ಯೋ ಇಲ್ಲ ಕಣೆ, ನಾನು ನಿಜವಾಗ್ಲೂ ಬಡ್ಡಿ ವಸೂಲಿ ಮಾಡ್ಕೊಂಬರೋಕ್ಕೆ ಹೋಗಿದ್ದೆ. ಹೋಗಿ ರಾತ್ರಿ ಬರೋದು ಒಂದು ಸ್ವಲ್ಪ ತಡ ಆಯಿತು, ಒಂದು 9-10 ಗಂಟೆ ಆಯಿತು. 10 ಗಂಟೆ ಆದಮೇಲೆ ಬಂದರೆ ಸುಮ್ಮನೆ ನೀನು ಮನೆ ಕಂಡಿರ್ತೀಯ, ಬಾಗಿಲು ತೆಗಿಯೋರು ಯಾರೂ ಇರಲ್ಲ. ಅದಕ್ಕೆ ಅಲ್ಲಾದರೆ ಅವರು ಎದ್ದಿರ್ತಾರೆ, ಉಪ್ಪಿನಕಾಯಿ ಮಾಡೋಕ್ಕೆ ಹೋಗಿ ಅದೇನೇನೋ ಪ್ಯಾಕು ಅದು ಇದು ಮನೆ ಹತ್ರ ಸ್ವಲ್ಪ ಇಟ್ಕೊಂಡು ಮಾಡ್ತಿರ್ತಾರೆ, ಎದ್ದಿರ್ತಾರೆ ಅಂತನ ಅಲ್ಲಿಗೆ ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ನಾನೇನು ಬೇಕು ಅಂತ ಇಲ್ಲಿಗೆ ಬರ್ದಂಗೆ ಅಲ್ಲಿಗೆ ಹೋಗಿಲ್ಲ ಕಣೆ ಕಾಳಿ. ದೇವ್ರ ಹಣೆಗೂ, ನಿಮ್ಮ ಅಪ್ಪನ ಹಣೆಗೂ. ನಮ್ಮ ಅಪ್ಪನ ಮೇಲೆ ಆಣೆ ಇಕ್ಕಬೇಡ, ನಿಮ್ಮ ಅಮ್ಮನ ಮೇಲೆ ಆಣೆ ಇಕ್ಕ. ಯಾಕೆ ಸುಳ್ಳು ಸುಳ್ಳು ಹೇಳ್ತಾ ಇದೀಯ ಅಂತ ಇಲ್ಲೇ ಗೊತ್ತಾಗ್ತೈತಿ. ನಿಜ ಹೇಳಂಗಿದ್ದೆ ನೀನು ನಿಮ್ಮ ಅಮ್ಮನ ಮೇಲೆ ಆಣೆ ಇಕ್ತಿದ್ದೆ, ನಮ್ಮ ಅಪ್ಪನ ಮೇಲೆ ಯಾಕೆ ಆಣೆ ಇಕ್ತೀಯ? ಅದೆಲ್ಲ ಬೇಕಾಗಿಲ್ಲ. ನೀನೇ ಹೋಗಿದ್ಯಾ ಬೇಕು ಅಂತಾನ. ಯಾತ ಮಾಡಿರ್ತಾಳೆ ತಿಂಬಕ್ ಸರಿಯಾಗಿ, ಪಕಾಡನೋ ಕರ್ಜಿಕಾಯಿನೋ ಯಾತ ಮಾಡಿ ಇಕ್ಕೊಂಡಿದ್ಲೇನು, ಅದಕ್ಕೆ ತಿಂಬಕ್ ಹೋಗಿ ಹಂಗೆ ಬಿತ್ಕೊಂಡಿದ್ಯಾ ತಿಂದು. ನನಗೆ ಗೊತ್ತಿಲ್ವಾ ನಿನ್ ಬಂಡವಾಳ ಏನು ಅಂತಾನ. ಏನಪ್ಪ ಏನ್ ಮಾಡಿದ್ರ ಅವ್ರ ಮನೆಗೆ? ಕೋಳಿ ಸಾರು ಮಾಡಿದ್ರ ಅಥವಾ ಒಬ್ಬಟ್ಟು ಮಾಡಿದ್ರ? ಅಯ್ಯೋ ಪೊದ್ದು, ಸುಮ್ಮನೆ ಇರ್ತೀಯ? ಇಲ್ಲದೆ ಇರೋದೆಲ್ಲ ತಗಲಾಕ್ಬೇಡ ನೀನು. ಸುಮ್ಮನೆ ಇರು. ನೋಡು, ನಿನ್ನಿಂದನ ಈಗ ನಿಮ್ಮ ಅಮ್ಮ ಇಂತಾಗ ನಾನು ಬಯಸ್ಕೊಂಬಂಗಾತು. ಸುಮ್ಮನೆ ಇರೋಕ್ಕಾಗ್ತಿರ್ಲಿಲ್ವಾ? ಅವಳು ಯಾಕೆ ಬೈತೀಯ? ಅವಳು ಇರೋ ಸತ್ಯನ ಹೇಳವಳೆ, ನೀನು ಏನಾನ ಸುಳ್ಳು ಹೇಳಿ ಟ್ಯಾಪೆ ಆಗ್ತಿದ್ಯೇನ? ಅವಳು ನೋಡ್ರಿ ಅದಕ್ಕೆ ಸರಿ ಆಯ್ತು, ನೋಡಿಲ್ದಿದ್ರೆ ಯಾತ ಒಂದು ಸುಳ್ಳು ಹೇಳ್ತಿದ್ದೆ. ಅಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ಹೋಗಿದ್ದೆ, ಕತ್ಲಾತು ಅಲ್ಲೇ ಮನೆ ಕೆಂಡೆ, ಅವ್ರ ಮನೆಗೆ ಮನೆ ಕೆಂಡೆ, ಅದು ಇದು ಅಂತ ಸುಳ್ಳು ಹೇಳ್ತಿದ್ದೆ. ಈಗ ಗೊತ್ತಾಗ್ತೈತಿ. ಅಯ್ಯೋ ಹೋಗ್ಲಿ ಬಿಡೆ, ಈಗ ಯಾಕಂಗೆ ಬಾಯ್ ಮಾಡ್ತಾ ಇದ್ಯಾ? ಏನಾಯ್ತು ಅಂತದ್ದು ಅಂತನ? ಅಯ್ಯಯ್ಯಯ್ಯ, ಅಕ್ಕೇನು ಅತ್ತೇನು
ಬಂದ್ರಿ ಯಪ್ಪ ಯಪ್ಪ ಅಲ್ಲೋಡಲಿ ಎಣ್ಣ ಎಣ್ಣ ಏನು ಎಣ್ಣ ಏನ್ ನಾನ್ ಬಂದು ಯೋಟ ತಾತು ನೀನ್ ನೋಡಿರಿ ಇವಾಗ ಕಾಣಿಸ್ತಾ ಇದ್ದೆ ಎಲ್ಲಿಗೆ ಹೋಗಿದ್ದೆ ಎಲ್ಲೂ ಇಲ್ಲ ಕಣಮ್ಮ ಜಯಮ್ಮ, ಏನೋ ಕೆಲಸ ಇತ್ತು ಹೋಗಿದ್ದೆ. ಕೆಲಸದ ಮೇಲೆ ಏನು ಸಮಾಚಾರ? ಎಲ್ಲ ಆರಾಮ, ಎಲ್ಲ ಚೆನ್ನಾಗಿದ್ದಾರೆ ತಾನೆ? ಹಾಂ, ಏನ್ ಚಂದನೋ ಏನೋ ಎಣ್ಣ, ನೀನಂತೂ ನನ್ನ ಕಡೆಗೆ ನೋಡೋದೇ ಬಿಟ್ಬಿಟ್ಟಿದ್ಯಾ. ಹೆಂಗಿದಾಳ್ ಜಯಮ್ಮ ಅಂತನೂ ನೋಡಕ್ಕೆ ಬರಲ್ಲ ಇವಾಗಂತೂ. ಮೊದ್ಲು ಹಂಗು ಹಿಂಗು ಬತ್ತಿದ್ದೆ, ಈಗ ನೋಡು ನೀನ್ ಬರ್ದಿಲ್ಲದಕ್ಕೆ ನನ್ನ ಗಂಡ ನನ್ನ ಮನೆಯಿಂದ ಆಚೆಗೆ ಹಾಕವ್ನೆ. ಅದು ಗೊತ್ತು ಬಿಡು, ನೇತ್ರಮ್ಮನೇ ನಂತಾಗ ಹೇಳಿದ್ಲು. ಅಲ್ಲ, ನೀನು ಯಾಕೆ ಇಲ್ಲದ್ದೆಲ್ಲ ಮಾತಾಡಕ್ಕೆ ಹೋಗ್ತೀಯ? ಹಾಂ, ಸುಮ್ಮನೆ ಇರ್ಬೇಕಮ್ಮ. ನಿನ್ನ ಗಂಡಕ್ಕೆ ಸಿಕ್ಟರ್ಸ್ ಅಂತ ಕೆಲಸ ಮಾಡಿದ್ರೆ ಇನ್ನೇನು ಮಾಡ್ತಾನೆ ಹೇಳು? ನಾನೇನೆ ನಿಮ್ಮೂರಿಗೆ ಬರೋಣ ಅಂದ್ಕೊಂಡಿದ್ದೆ, ಅಷ್ಟರೊಳಗೆ ನೀನೇ ಇಲ್ಲಿಗೆ ಬಂದಿದ್ಯಾ. ಹಾಂ ಬಿಡು. ಅಪ್ಪ ಈಗ ಅತ್ತೆ ಕರ್ಕೊಂಡೋಗಿ ಮಾವನ್ಗೆ ಸರಿಯಾಗಿ ಬುದ್ಧಿ ಹೇಳಿ ಅತ್ತೆನ ಮನೆಗೆ ಸೇರಿಸಿ ಬಾ. ಹಿಂಗೆಲ್ಲ ನಾ ಸೊಸೆ ಮಾತು ಕೇಳ್ಕೊಂಡು ಹಿಂಗೆ ಹೆಂಡ್ತಿನ ಮನೆಯಿಂದ ಆಚೆಗೆ ಹಾಕ್ಬೇಡ ಅಂತ ಹೇಳಿ ಮಾವನ್ ಸರಿಯಾಗಿ ಹೇಳ್ಬಾ. ಯಾರು ಇಲ್ಲ ಅಂದ್ಕೊಂಡಿದ್ಯೇನು? ನಾವಿದ್ದೀವಿ ನ್ಯಾಯ ಕೇಳಕ್ಕೆ, ಹಿಂಗೆಲ್ಲನ ಮಾಡಬೇಡ ನೀನು, ಅವಮಾನ ಆಗುತ್ತೆ, ನಮ್ಮೂರಾಗೆಲ್ಲ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಹೇಳ್ಬಾ. ಪಾಪ ಅತ್ತೆ ಎಷ್ಟು ಬೇಜಾರು ಮಾಡ್ಕೊಂಡೈತೆ ಗೊತ್ತಿ. ಇಲ್ಲೆಲ್ಲ ಹೆಂಗಸರು ಆಡ್ಕೊಂತಾರೆ, ನನ್ನ ಅತ್ತೆನೂ. ಅದು ಅಲ್ಲದೆ ರಾಣಿ ಬೇರೆ ತೋರ್ ಮನೆಗೆ ಬರಬೇಡ ಅಂತ ಹೇಳೈತಂತೆ, ಅದನ್ನು ವಿಚಾರಿಸು. ಯಾರ್ದೋ ಮಾತು ಕೇಳ್ಕೊಂಡು ಹಿಂಗೆಲ್ಲನ ಹೆಂಡತಿ ಮಗಳನ್ನ ದೂರ ಮಾಡ್ಕೋಬೇಡ ಅಂತನ ಬುದ್ಧಿ ಹೇಳ್ಬಾ. ಅಮ್ಮ ಇನ್ನು ಕರ್ಕೊಂಡು ಹೋಗು. ಆಯ್ತು ಬಿಡಮ್ ನೇತ್ರಮ್ಮ, ಇವಾಗ ಇನ್ನೆಲ್ಲಿ ಹೋಗೋಕ್ಕಾಗುತ್ತೆ? ನಾಳೆ ಬೆಳಿಗ್ಗೆ ಇಲ್ಲೇ ಎದ್ದು ಎಸ್ಕೆಲೇನೆ ಹೋಗೋಣ. 7 ಗಂಟೆಗೆ ಕಾಫಿ ಟೀ ಕುಡ್ದು ಹೋಗೋಣ ಬಿಡಮ್ ಜಯಮ್ಮ. ನೀನೇನು ಚಿಂತೆ ಮಾಡಬೇಡ, ನಾನೆಲ್ಲ ಹೇಳ್ತೀನಿ ನಿನ್ನ ಗಂಡಿಗೆ ಮನೆಗೆ ಸೇರಿಸ್ಕೊಂತಾನೆ ಬಿಡು, ಚಿಂತೆ ಮಾಡಬೇಡ. ಬಾ ಕಾಫಿ ಕುಡಿಯೋಣ. ಒಂದು 8-10 ದಿವಸ ಆಯಿತು ಆಲೇನೆ ರಾಣಿರೂರ್ಗೆ ಹೋಗಿದ್ದೆ. ಅಲ್ಲಿ ಒಂದು ವಾರ ಇದ್ದೇನಪ್ಪ, ಒಂದು ವಾರ ಅಲ್ಲ, ಒಂದು 5-6 ದಿವಸ ಏನೋ ಇದ್ದೆ. ಆಮೇಲೆ ಅಲ್ಲಿ ಆ ಮನೆಗೆ ಆ ರಾಧಾ ಬೇರೆ ಬಂದ್ಲು ಬಸ್ರಿ ಅಂತ ಹೆರಿಗೆಗೆ, ಅದಕ್ಕೆ ಅಲ್ಲಿರೋದೇ ಬೇಡ ಅಂತೇಳಿ ಅದೇ ಇತ್ಲಾಗ ಬಂದೆ. ಇಲ್ಲಿ ನೋಡಿರಿ ಆ ಮೂದೇವಿ ಇಲ್ಲಿಗೂ ಬಂದು ಎಲ್ಲ ವಿಷಯನೂ ಹೇಳವಳೆ. ಈ ಊರಿನ ಹೆಂಗಸರೆಲ್ಲ ನಾವೊಂಥರ ನೋಡ್ತಾರೆ. ನಾವಿಬ್ರು ರೋಡಾಗ ಓಡಾಡ್ತಿದ್ರೆ ನೋಡು ಎಲ್ಲಿಗಾನ ಬಂತು ಸಾವುಕಾರರು ಮನೆ ಮರ್ಯಾದೆ. ನೀನೇನು ಚಿಂತೆ ಮಾಡಬೇಡ, ನಾನಿದ್ದೀನಲ್ಲ. ಬೆಳಗ್ಗೆಗೆ ಕಾಫಿ ಕುಡ್ದು ಹೋಗ್ಬಿಡೋಣ. ಸರಿ ಆಯ್ತು. ಅಪ್ಪ ಮಾವನ್ಗೂ ರವಿಗೂ ಸರಿಯಾಗಿ ಹೇಳ್ಬಾ. ಅವಜ್ಜಿಗೂ ಯಾರ್ದಾರ್ದ ಮಾತು ಕೇಳ್ಕೊಂಡು ನೆನ್ನೆ ಮೊನ್ನೆ ಬಂದಿರ ಆ ಶ್ರೀದೇವಿ ಮಾತು ಕೇಳ್ಕೊಂಡು ಹಿಂಗೆ ಹೆಂಡತಿನ ಮಗಳನ್ನು ದೂರ ಮಾಡೋದು ಸರಿ ಇರಲ್ಲ. ಇದನ್ನೆಲ್ಲ ನಮ್ಗೆ ನೋಡಕ್ಕೂ ಆಗಲ್ಲ ಅಂತ ಹೇಳಿ ಸರಿಯಾಗಿ ಹೇಳ್ಬಾ, ಹೇಳಿರ್ತೀನಿ. ಅವ್ಳು ಶ್ರೀದೇವಿಗೂ ಅಷ್ಟೇನೆ ಸರಿಯಾಗಿ ಹೋಗುತ್ತ ಬಾ. ಇಂಥವೆಲ್ಲ ಅಲ್ಕ ಕೆಲಸ ಮಾಡಬೇಡ, ಮನೆಯಿಂದ ದೂರ ಮಾಡೋಂಥ ಕೆಲಸ ಮಾಡಬೇಡ, ಒಂದು ಮಾಡೋಂಥ ಕೆಲಸ ಮಾಡು ಅಂತನ ಹೇಳ್ಬಾ, ಹೇಳ್ತೀನಿ. ಆಯ್ತು ಬಿಡಮ್ಮ ನೇತ್ರಮ್ಮ, ಹೇಳು ಬರೋಣ ಬಿಡು. ನಾನು ಹೇಳಿದ್ರೆ ಕೇಳ್ತಾನೆ ಗೋವಿಂದ. ಅದರಲ್ಲಿ ಏನಿದೆ? ಸರಿ, ಕಾಪಿ ಗೀಪಿ ಏನಾದ್ರೂ ಕಾಸ್ಕೊಂಬರಕ್ಕೆ ಕಾಳಿ. ಗುಲಾಬಿ ಎಲ್ಬೋದ್ಲು? ಗುಲಾಬಿ ಹೇ ಪದ್ದು ಹೋಗಿ ಗುಲಾಬಿ ಎಲ್ಬೋದ್ಲು ನೋಡ್ಕೊಂಬ್ರ ಹೋಗಿ. ಒಂದು ಕಾಪಿ ಕಾಸ್ಲಿ. ಎಲ್ಬೋದ್ಲ ಏನೋ ಮಲ್ಲಿನೂ ಇಲ್ಲ. ಅಯ್ಯೋ ಯಮ್ಮ, ಅಲ್ಲಿ ಒಳಗೆ ಪಾಪನು ಅಮ್ಮನೆ ಮನೆ ಕಂಡವ್ರಲ್ಲ, ಅಲ್ಲಿ ಗುಬ್ಬಲಿ ಆಂಟಿ ಮನೆ ಕಂಡಿರ್ಬೇಕು. ಅವಾಗ್ಲೇ ಅಲ್ಲೇ ಮನೆ ಕಂಡಿತ್ತು, ನೋಡ್ಕೊಬತ್ತೀನಿ ನೀರು. ನೀನಂತೂ ಹೌದಲ್ವಾ, ಇಲ್ಲೇ ಇರು ಅಂತ ನಾನೇ ಹೇಳಿದ್ದೆ, ನಾನೇ ಮರ್ತಿದ್ದೀನಿ ನೋಡು. ಹೋಗು ಎದ್ದಾಳ್ಸಾಗ, ಅವಳು ನಿದ್ದೆ ಮಾಡ್ತಾ ಇದ್ದಳು ಏನೋ ಹುಡುಗರ ಜೊತೆಗೆ. ಕೊಡು ಕೊಡು. ಸರಿ ಇರು, ಎಬ್ಬಿಸ್ಕೊಬತ್ತೀನಿ, ಎಬ್ಸಿ ನಾನೇ ಹೇಳ್ತೀನಿ. ಕಾಪಿ ಕಾಸ್ಕೊಂತ ಬರ್ಬೇಕಂತೆ ಗುಬ್ಬಲಿ ಆಂಟಿ ಅಂತಾನೆ. ಬರೀ ಎಲ್ಲಿಗೆ ಹೋಗಿದ್ದೆ? ಕುಕ್ಕ ಬರೀ ನೇತ್ರಮ್ಮ. ಜಯಮ್ಮ ನೀನೇನು ಒಳಬೇಡ, ಸುಮ್ಮನೆ ಇರು. ಆಗಿದ್ದೆಲ್ಲ ಆಗೋಯ್ತು, ನಾನು ಬರ್ತೀನಿ ನಿಮ್ಮ ಅಣ್ಣನ ಜೊತೆಗೆ. ಅದೇನು ಅಂತೇಳಿ ಮಾತಾಡ್ಕೊಂಡು ಎಲ್ಲನ ಹೇಳ್ಬಿಟ್ಟು ಬರ್ತೀನಿ. ಸರಿ ಆಯ್ತು ಅದಕ್ಕೆ. ನೀವು ಬನ್ನಿ, ನೀವು ಬರ್ತೀರೇನೋ ಅಂತೇಳಿ ಅಂದ್ಕೊಂಡಿದ್ದೆ, ಆದರೆ ನೀವು ಬರಲೇ ಇಲ್ಲ. ಕೊನೆಗೆ ಇನ್ನೇನು ಮಾಡೋದು ಅಂತ ನಾನೇ ಇಲ್ಲಿಗೆ ಬಂದೆ. ಆಗಿದ್ದಾಗೋಯ್ತು ಬಿಡೇ, ಅದಕ್ಕೆ ಯಾಕಳ್ತಿ ಹಿಂಗೆ ಗೊಣ್ಣೆ ಸುಸ್ತಂಗೆ ಸುಸ್ಕೊಂಡು ಅಂದ್ಕೊಂಡು. ಅಯ್ಯ ನೀನಂತೂ ಬಿಡು. ನೀವು ಅತ್ತೆ ಸುಮ್ಮನಿರು, ಅಳಕ್ಕೆ ಹೋಗ್ಬೇಡ. ಏನಾಗೈತಿ? ಏನೋ ದೊಡ್ಡದಾಗ ಆಗೈತೆ ಮಂಗಳ ಕುಕ್ಕಣಿದೆಯಲ್ಲ, ನೀನು ಸುಮ್ಮನಿರು, ಏನಾಗಲ್ಲ, ಎಲ್ಲ ಸರಿ ಹೋಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.